ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಿರುವಂಥ ಇನ್ಫಿನಿಕ್ಸ್ ಇನ್ಬುಕ್ X3 ಸ್ಲಿಮ್ ಅಂತ ಸ್ಲಿಮ್ಮೆಸ್ಟ್ ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ನ ಬೇಸ್ ವೇರಿಯಂಟ್ ಅಂದರೆ 12th ಜನರೇಷನ್ i3 ಪ್ರೊಸೆಸರ್, 8 GB ರ್ಯಾಮು, 512 GB SSD. ಈ ವೇರಿಯಂಟನ್ನು 35,000 ರೇಂಜಿಗೆ ಲಾಂಚ್ ಮಾಡಿರುವಂಥದ್ದು. 35,000 ರೇಂಜ್ ಅಂತ ಅಂದರೆ ಓಕೆ ಆಯಿತಾ, ಬೇರೆ ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿದೆ. ಈ ಇನ್ಫಿನಿಕ್ಸ್ ಲ್ಯಾಪ್ಟಾಪ್ ಯಾವ ರೀತಿ ಇದೆ, ಪರ್ಚೇಸ್ ಮಾಡ್ಬೋದಾ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಇನ್ಫಿನಿಕ್ಸ್ ಅವರು ರೀಸೆಂಟಾಗಿ ಈ ಲ್ಯಾಪ್ಟಾಪ್ ಫೀಲ್ಡಲ್ಲಿ ಹೆವಿ ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಲ್ಯಾಪ್ಟಾಪನ್ನು ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಬಿಲ್ಡ್ನ ಜೊತೆಗೆ ಲಾಂಚ್ ಮಾಡ್ತಾ ಇದ್ದಾರೆ, ಒಳ್ಳೆ ಸರ್ವಿಸ್ನ ಕೂಡ ನೀಡ್ತಾ ಇದ್ದಾರೆ. ಸೊ ಲೇಟೆಸ್ಟಾಗಿ ಲಾಂಚ್ ಆಗಿರುವಂಥ ಈ ಇನ್ಬುಕ್ X3 ಸ್ಲಿಮ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ, ದ ಬೆಸ್ಟ್ ಅಂತ ಅನ್ನಲ್ಲ ಆಯಿತಾ. ಒಟ್ಟಿಗೆ ಈ ಪ್ರೈಸ್ ರೇಂಜಿಗೆ ಬೇರೆ ಕಾಂಪಿಟೇಷನ್ ಇಲ್ಲ. ಸೊ ಅಫೋರ್ಡಬಲ್ ಆಗಿ ಲಾಂಚ್ ಮಾಡಿದ್ದಾರೆ ಆಯಿತಾ. ಬಟ್ ಈ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡ್ಬೋದಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯೂಸ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟು ಈ ಲ್ಯಾಪ್ಟಾಪನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಟಿಪಿಕಲ್ ಇನ್ಫಿನಿಕ್ಸಿಂದ ಯಾವ ಲ್ಯಾಪ್ಟಾಪ್ ತೊಗೊಂಡ್ರು ಕೂಡ ಸಿಮ್ಲರ್ ಹಿಂಗೆ ಬರುತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ನಮಗೆ ಡೈರೆಕ್ಟಾಗಿ ಲ್ಯಾಪ್ಟಾಪ್ ಇದೆ. ಅದನ್ನು ಬಿಟ್ಟರೆ ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡೆಲ್ಲ ನಮ್ಗೆ ಇದ್ರೊಳಗೆ ಸಿಗ್ತಾ ಇದೆ. ನಂತರ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗೆ ಆಬ್ವಿಯಸ್ಲಿ ಒಂದು 65 ವ್ಯಾಟಿನ ಚಾರ್ಜರು ನೋಡ್ತಾ ಇದ್ದೀರಾ. 65 ವ್ಯಾಟ್ನ ಚಾರ್ಜರು, ದೊಡ್ಡ USB Type-C ಟು Type-C ಕೇಬಲು, ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್ ರೀತಿಯಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ, Type-C ಮುಖಾಂತರ ಚಾರ್ಜ್ ಮಾಡ್ಬೋದು. ಈ ಚಾರ್ಜರ್ ಮುಖಾಂತರ ನಿಮ್ಮ ಲ್ಯಾಪ್ಟಾಪ್ ಜೊತೆಗೆ ನಿಮ್ಮ ಫೋನ್ನ ಕೂಡ ಚಾರ್ಜ್ ಮಾಡ್ಬೋದು. ಒಂದು ಪ್ಲಸ್ ಪಾಯಿಂಟ್. ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದೇ ಚಾರ್ಜರ್ನ ನಾವು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಕೇಬಲ್ದು ಮತ್ತು ಚಾರ್ಜರಿಂದು. ನಂತರ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ನೀವು ನಂಬಲ್ಲ, ಕಂಪ್ಲೀಟ್ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್. ಒನ್ ಆಫ್ ದ ಲೈಟೆಸ್ಟ್, ಒನ್ ಆಫ್ ದ ಸ್ಲಿಮ್ಮೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಂಬಲ್ಲ, ಈ ಲ್ಯಾಪ್ಟಾಪ್ ಕೇವಲ 14.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. 14.8 mm ಅಂತ ಅಂದರೆ ಹೆವಿ ತಿನ್ ಅಂತ ಹೇಳ್ಬೋದು. ಮತ್ತು ಕೇವಲ 1.24 kg, 1.25 kg ವೆಯ್ಟ್ ಇದೆ ಆಯಿತಾ. ಸಖತ್ತು ಸ್ಲಿಮ್ ಆಗಿದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ 99% ಆಫ್ ದ ಬ್ರ್ಯಾಂಡ್ಗಳು ಆಯಿತಾ, ಮೆಜಾರಿಟಿ ದೊಡ್ಡ ಬ್ರ್ಯಾಂಡ್ಗಳು, ಫಾರ್ ಎಕ್ಸಾಂಪಲ್ ಡೆಲ್ ಆಗಿರ್ಬೋದು, HP ಆಗಿರ್ಬೋದು, ಈ ಯಾವ ಬ್ರ್ಯಾಂಡ್ಗಳು ಕೂಡ ಈ ಪ್ರೈಸ್ ರೇಂಜ್ಗೆ ಮೆಟಾಲಿಕ್ ಬಿಲ್ಡನ್ನು ಕೊಡುವುದಿಲ್ಲ. ಈ ಸ್ಪೆಸಿಫಿಕೇಷನ್ನು ಕೂಡ ಮೆಜಾರಿಟಿ ಬ್ರ್ಯಾಂಡ್ಗಳು ಕೊಡುವುದಿಲ್ಲ. ಈ ಲ್ಯಾಪ್ಟಾಪನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ತಿನ್ನಾಗಿದೆ ಇವರು. ಈ ಲೆವೆಲ್ ಬಿಲ್ಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಕೂಡ ಇನ್ಫಿನಿಕ್ಸ್ ಅಂತ ಬ್ರ್ಯಾಂಡ್ ಅವರು ಈ ಲೆವೆಲ್ ಬಿಲ್ಡನ್ನು ಇಷ್ಟು ಕಡಿಮೆ ಬೆಲೆಗೆ ತೊಗೊಂಬರ್ತಾರೆ ಅಂತ ಅಂದರೆ ನಂಬೋದೇ ಕಷ್ಟ ಆಯಿತಾ. ಇದರಲ್ಲಿ ನಮಗೆ ಬ್ಯಾಕ್ಲೈಟ್ ಕೂಡ ಸಿಗ್ತಾ ಇದೆ ಕೀಬೋರ್ಡಲ್ಲಿ. ಸೊ ಆನಾಯಿತು. ಕೀಬೋರ್ಡ್ನ ಕ್ಲಿಕ್ಕಿ ಫೀಲು ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಬ್ಯಾಕ್ಲೈಟ್ ಕೊಟ್ಟಿದ್ದಾರೆ, ಅದೇ ದೊಡ್ಡ ವಿಷಯ. ಈ ಪ್ರೈಸೊಂದಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಬ್ಯಾಕ್ಲೈಟನ್ನು ಕೊಡಲ್ಲ. ಕ್ಲಿಕ್ಕಿ ಫೀಲ್ ಪರವಾಗಿಲ್ಲ. ಸ್ಪೇಸ್ ಕೂಡ ಈ ಕೀಗಳ ಮಧ್ಯೆ ಒಂದು ಲೆವೆಲಿಗೆ ಪರವಾಗಿಲ್ಲ ಆಯಿತಾ. ಚೆನ್ನಾಗಿದೆ ಕೀಬೋರ್ಡ್ನ ಕ್ವಾಲಿಟಿ. ಈ ಕಡೆ ಮೌಸಿಂದು ಟ್ರ್ಯಾಕ್ ಪ್ಯಾಡು. ನನಗೆ ಈ ಇನ್ಫಿನಿಕ್ಸ್ ಲ್ಯಾಪ್ಟಾಪ್ಗಳಲ್ಲಿ ಬೇಜಾರಾಗೋದೇನಪ್ಪ ಅಂತ ಅಂದರೆ ಈ ಮೌಸಿಂದು ಟ್ರ್ಯಾಕ್ ಪ್ಯಾಡ್ ಇದೆ ಅಲ್ವಾ, ಅದು ಅಷ್ಟೊಂದು ರೆಸ್ಪಾನ್ಸಿವ್ ಆಗಿರಲ್ಲ ಆಯಿತಾ. ನಾನು ಕರೆಂಟ್ಲಿ ಯೂಸ್ ಮಾಡ್ತಿರೋ ಕೆಲವೊಂದು ಲ್ಯಾಪ್ಟಾಪ್ ಪರವಾಗಿಲ್ಲ, ಬಟ್ ಕೆಲವೊಂದಂತೂ ಹೆವಿ ಸ್ಲೋ ಸ್ಟಟರ್ ಆಗುತ್ತೆ ತುಂಬ. ನೀವು ರೀಸ್ಟಾರ್ಟ್ ಮಾಡಿಲ್ಲ, ಸುಮ್ಮನೆ ಹಿಂಗೆ ಕ್ಲೋಸ್ ಮಾಡಿ ಇಟ್ಬಿಡ್ತೀರಾ. ಯೂಶ್ವಲಿ ಶಟ್ ಡೌನ್ ಮಾಡಲ್ಲ ಅಂತ ಅಂದರೆ, ಅಥವಾ ರೀಸ್ಟಾರ್ಟ್ ಮಾಡಲ್ಲ ಅಂತ ಅಂದರೆ ಹೆವಿ ಲ್ಯಾಗ್ ಹೊಡಿಯುತ್ತೆ. ರೀಸ್ಟಾರ್ಟ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಅಥವಾ ನೀವು ಎಕ್ಸ್ಟರ್ನಲ್ ಮೌಸ್ ಹಾಕೊಂಡ್ರಿ ಅಂತ ಅಂದರೆ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ತುಂಬ ಸಲ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಈ ಲ್ಯಾಪ್ಟಾಪಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾಯಿಲ್ಲ ಆಯಿತು. ಆಬ್ವಿಯಸ್ಲಿ ಪ್ರೈಸ್ ರೇಂಜ್ಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಡಲ್ಲ, ಇವರು ಕೂಡ ಕೊಟ್ಟಿಲ್ಲ. ಬೆಝಲ್ ಒಂದು ಲೆವೆಲಿಗೆ ಸಣ್ಣ ಅಂತೀನಿ ಆಯಿತಾ. ನಿಮ್ಗೆ ಅಂಥ ಸಣ್ಣ ಅಂತ ಅನ್ನಲ್ಲ. ನೋಡ್ತಾ ಇದ್ದೀರ ದೊಡ್ಡದಾಗೇ ಇದೆ ಬೆಝಲ್ಲು. ಮೇಲ್ಗಡೆ ನಮಗೆ ಕ್ಯಾಮ್ರಾ ಸಿಗ್ತಾ ಇದೆ, HD ಕ್ಯಾಮ್ರಾ. ಇಲ್ಲಿ ಮೈಕ್ರೋಫೋನ್ಗಳಿದೆ. ಕೆಳಗಡೆ ಬೆಝಲ್ಲು ಕೂಡ ಒಂದು ದೊಡ್ಡದಾಗಿದೆ. ಓಕೆ, ಇನ್ನು ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ನೋಡ್ತಾ ಇದ್ದೀರಾ ಕ್ಯಾಮ್ರಾ ವಿಡಿಯೋ ಕ್ಲಾರಿಟಿ ಮತ್ತು ವಾಯ್ಸ್ ಕ್ಲಾರಿಟಿ ಹೆಂಗಿದೆ ಅಂತ. ಸೊ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಾ ಇದೆ. ವಾಯ್ಸ್ ಕ್ಲಾರಿಟಿ ಪರವಾಗಿಲ್ಲ ಒಂದು ಲೆವೆಲಿಗೆ, ಬಟ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಗ್ರೈನಿಂಗ್ ಇದೆ.
ಬರೀ ಎಚ್ ಡಿ ಕ್ವಾಲಿಟಿ, ಫುಲ್ ಎಚ್ ಡಿ ಅಲ್ಲ, ಎಚ್ ಡಿ ಕ್ವಾಲಿಟಿ. ಕೆಳಗಡೆ ಹಿಂಜ್ ಡಿಸೈನ್ ಇದೆ, ಸೊ ಗಾಳಿ ಆಡುತ್ತೆ ಒಂದು ಲೆವೆಲಿಗೆ. ನೋಡ್ತಾ ಇದ್ದೀರಾ, ಇಲ್ಲಿ ಗಾಳಿ ಆಡೋದಕ್ಕೆ ಗ್ರಿಲ್ಸ್ ಇದೆ. ಸ್ಪೀಕರ್ಗಳು ನಮ್ಗೆ ಇಲ್ಲಿ ಸಿಗ್ತಾ ಇದೆ, ನೋಡ್ತಾ ಇದ್ದಾರೆ. ಇಲ್ಲೊಂದು ಸ್ಪೀಕರ್ ಇದೆ, ಈ ಕಡೆ ಒಂದು ಸ್ಪೀಕರ್ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ 2 USB ಟೈಪ್ ಎ ಪೋರ್ಟ್ ಇದೆ, USB ಟೈಪ್ ಸಿ ಪೋರ್ಟ್ಗಳು 2 ಇದೆ, SD ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ, ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ, ಕೆನ್ಸಿಂಗ್ಟನ್ ಪೋರ್ಟ್ ಇದೆ. ಲಿಟ್ರಲಿ ಏನೇನು ಬೇಕೆಲ್ಲ ಇದೆ ಆಯಿತಾ. ಮತ್ತು ಫುಲ್ ಸೈಜ್ HDMI ಪೋರ್ಟ್ ಸಹ ಕೊಟ್ಟಿದ್ದಾರೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ಈ ಲೆವೆಲ್ ಥಿಕ್ನೆಸ್ಸನ್ನು, ಈ ಲೆವೆಲ್ ತಿನ್ನ ಲ್ಯಾಪ್ಟಾಪನ್ನು ಈ ಬೆಲೆಗೆ ನಿಜವಾಗ್ಲೂ ಯಾರೂ ಕೊಡಲ್ಲ. ಒಂಥರ ನೀವು ಇಟ್ಕೊಂಬಿಟ್ರೆ ಯಾವುದೋ ಮ್ಯಾಕ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ ಆಯಿತಾ. ಫುಲ್ಲಿ ಮೆಟಾಲಿಕ್ ಬಿಲ್ಡು. ಇನ್ನು ಈ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನಿಮಗೆ ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಸಿಗ್ತಾ ಇದೆ. ಇದು 14 ಇಂಚಿನ ಡಿಸ್ಪ್ಲೇ ಆಯಿತಾ, ಒಂದು ಲೆವೆಲಿಗೆ ದೊಡ್ಡ ಡಿಸ್ಪ್ಲೇ ಅಂತಲೇ ಅನ್ನಬಹುದು. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಅನ್ನಲ್ಲ, ಬಿಸಿಲಿಗೆ ಹೋದ್ರೂ ಕೂಡ ಅಷ್ಟೊಂದು ಬ್ರೈಟ್ ಆಗಲ್ಲ. ಸುಮಾರು 300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಇದು. ಅಷ್ಟೊಂದು ಬ್ರೈಟ್ ಅಲ್ಲ, ಬಟ್ ಲ್ಯಾಪ್ಟಾಪ್ ಲೆವೆಲಿಗೆ ಓಕೆ ಅನ್ಬೋದು. ಮತ್ತು ಈ ಡಿಸ್ಪ್ಲೇ 100% sRGB ಕಲರ್ ಗಾಮೆಂಟ್ನ ಹೊಂದಿರುವಂಥದ್ದು. ಸೊ ಐ ಕಂಫರ್ಟ್ ಮೋಡ್ ಕೂಡ ಇದೆ, ಅಂದರೆ ಬ್ಲೂ ಲೈಟನ್ನು ಸ್ವಲ್ಪ ಕಡಿಮೆ ಎಮಿಟ್ ಮಾಡುತ್ತೆ ಅಂತ ಅಂತಾರೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಏನಪ್ಪ ಎಲ್ಲ ಕೆಲವೊಂದು ಏನಂತ ಸರ್ಟಿಫಿಕೇಷನ್ ಎಲ್ಲ ಮಾಡಿಸ್ತಾರೆ, ಮಾಡ್ಸೋಕ್ಕೇನೋ ದುಡ್ಡು ಕೊಟ್ಟರೆ ಎಲ್ಲ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟರೆ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ. ಮೀಡಿಯಾ ಕನ್ಸಂಪ್ಷನ್ಗೆಲ್ಲ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಿಕ್ಸೆಲ್ ಡೆನ್ಸಿಟಿ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಇಷ್ಟ ಆಯಿತು ಡಿಸ್ಪ್ಲೇ. ಇನ್ನು ಈ ಲ್ಯಾಪ್ಟಾಪ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, 2 ಸ್ಪೀಕರ್ ಇದೆ, ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಓಕೆ ಆಯಿತಾ, ಬೆಸ್ಟ್ ಅಂತನಲ್ಲ, ಓಕೆ. ಒಟ್ಟಿಗೆ ಜೋರಾಗಿ ಕೇಳುತ್ತೆ, ಹೆವಿ ಜೋರಾಗಿದೆ, ಬಟ್ ಕ್ಲಾರಿಟಿ ನನಗೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಈ ಒಂದು ಲ್ಯಾಪ್ಟಾಪು 3 ಪ್ರೊಸೆಸರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. i3 ಪ್ರೊಸೆಸರು, i5 ಪ್ರೊಸೆಸರು ಮತ್ತು i7 ಪ್ರೊಸೆಸರು. i3 ಪ್ರೊಸೆಸರ್ ಎಲ್ಲ 12th ಜನರೇಷನ್ನೇ ಆಯಿತು, ಎಲ್ಲ U ಸೀರೀಸ್ನ ಪ್ರೊಸೆಸರ್ಗಳು. ಈ i3 ಪ್ರೊಸೆಸರಿಂದು ಬೆಲೆ 35,000 ಆಗುತ್ತೆ. i5 ಪ್ರೊಸೆಸರಿಂದು ನಿಮಗೆ 41,000 ಆಗುತ್ತೆ. i7 ನಿಮಗೆ 50,000 ಆಗುತ್ತೆ. ಪ್ರೈಸ್ ಎಲ್ಲ ನೋಡಿಕೊಂಡ್ರೆ ಒಂದು ಲೆವೆಲ್ಲಿಗೆ ಒಳ್ಳೆ ಪ್ರೈಸಲ್ಲೇ ಲಾಂಚ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರ್ಯಾಮು ನಿಮ್ಗೆ i3ಯಲ್ಲೆಲ್ಲ 8 GB ಸಿಗುತ್ತೆ, i5ಅಲ್ಲಿ 8 ಇದೆ, 16 GB ರ್ಯಾಮ್ ಕೂಡ ಸಿಗುತ್ತೆ. ಇದು DDR4X ರ್ಯಾಮು. ಮತ್ತು ಸ್ಟೋರೇಜು 512 1 TB ತನಕನೂ ಇದೆ. ಇದು NVMe ಸ್ಟೋರೇಜ್, ಒಳ್ಳೆ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ NVMe PCI Gen 3. ಸೊ ಫಾಸ್ಟಾಗಿ ರೀಡು ರೈಟ್ ಎಲ್ಲ ಆಗುತ್ತೆ, ಒಂದು ಒಳ್ಳೆ ವಿಷಯ ಅಂತ ಅನ್ಬೋದು. ತೊಗೊಂಡ್ರೆ i5 ತೊಗೊಳ್ಳಿ, i3 ಬೇಡ. ಅದರಲ್ಲೂ ಕೂಡ ಇದು U ಸೀರೀಸ್ ಆಗಿರೋದ್ರಿಂದ ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ಈ U ಸೀರೀಸ್ನ ಇಂಟೆಲ್ ಪ್ರೊಸೆಸರ್ನ ಅಲ್ಟ್ರಾ ಬುಕ್ಗಳಲ್ಲಿ ತಿನ್ನಾಗಿರುತ್ತೆ ಗೊತ್ತಾ ಲ್ಯಾಪ್ಟಾಪ್ಗಳು, ಆ ಪ್ರೊಸೆಸರ್ಗಳಲ್ಲಿ ಹಾಕ್ತಾರೆ. ಯೂಶ್ವಲಿ ಗೇಮಿಂಗ್ ಲ್ಯಾಪ್ಟಾಪ್ಗಳಲ್ಲಿ HX ಸೀರೀಸ್ ಅದೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. HX ಎಲ್ಲ ಈ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಮಾಡುತ್ತೆ. ಈ U ಸೀರೀಸ್ ಬ್ಯಾಟ್ರಿ ಕನ್ಸ್ಯೂಮ್ ಜಾಸ್ತಿ ಮಾಡಲ್ಲ. ಈ ತಿನ್ನಾಗಿರೋದ್ರಿಂದ ಬ್ಯಾಟ್ರಿ ಕೂಡ ತುಂಬ ದೊಡ್ಡದು ಕೊಟ್ಟಿರಲ್ಲ. ಈ ಕಾರಣದಿಂದ U ಸೀರೀಸ್ ಕೊಟ್ಟಿರ್ತಾರೆ, ಅದು ಅಷ್ಟೊಂದು ಪವರ್ನ ಹೊಂದಿರೋದಿಲ್ಲ. ಸೊ ನಿಮ್ದೊಂದು ಲಿಮಿಟೇಷನ್ ಇರುತ್ತೆ. ಈ ಥರ ಲ್ಯಾಪ್ಟಾಪ್ U ಸೀರೀಸ್ನ ಯಾವುದೇ ಲ್ಯಾಪ್ಟಾಪ್ ತೊಗೊಂಡ್ರಿ ಅಂದರೂ ಕೂಡ ಒಂದು ಬೇಸಿಕ್ ಮೈಕ್ರೋಸಾಫ್ಟ್ ವರ್ಲ್ಡು, ಆಫೀಸು, PPT ಆಗಿರ್ಬೋದು, ಕೆಲವೊಂದು ಬೇಸಿಕ್ ಎಡಿಟಿಂಗ್ ಕಷ್ಟ ಆಗುತ್ತೆ, ಬಟ್ ಬೇಸಿಕ್ ಎಡಿಟಿಂಗನ್ನು ಒಂದು ಲೆವೆಲಿಗೆ ಮಾಡ್ಕೊಬೋದು. ಪ್ರೀಮಿಯರ್ ಪ್ರೋ, ಫೋಟೋಶಾಪ್ ಬೇಸಿಕ್ಕನ್ನು ಮಾಡ್ಕೊಬೋದು, ಅದಕ್ಕೆ ತೊಂದರೆ ಆಗೋದಿಲ್ಲ. ಬ್ಯಾಟ್ರಿ ಬ್ಯಾಕಪ್ ಯೂಶ್ವಲಿ U ಸೀರೀಸಲ್ಲಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಮೀಡಿಯಾ ಕನ್ಸಂಪ್ಷನ್ಗಂತೂ ತೊಂದರೆನೇ ಇಲ್ಲ. ಸೊ ನೋಡಿ, ನಿಮಗೆ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಇಂಟೆಲಿಂದು 12th ಜನರೇಷನ್ H ಅಥವಾ HX ಇರೋದು ತೊಗೊಳ್ಳಿ ಆಯಿತಾ. ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತದೆ U ಸೀರೀಸು. ಸೊ ಗೇಮಿಂಗಂತೂ ಅಲ್ಲವೇ ಅಲ್ಲ, ಇದು ಗೇಮರ್ಸ್ಗಳಿಗೆ ಅಲ್ಲವೇ ಅಲ್ಲ, ಹೆವಿ ಹಾರ್ಡ್ ಯೂಸರ್ಸ್ಗಳಿಗೆಲ್ಲ ಒಂದು ಬೇಸಿಕ್ ಆಫೀಸ್ ವರ್ಕು, PPT, ಬಿಲ್ ಕ್ರಿಯೇಟ್ ಮಾಡೋದಕ್ಕೆ, ಸೊ ಈ ರೀತಿ ಬೇಸಿಕ್ ಕೆಲಸಗಳಿಗೆ, ಕೋಡಿಂಗ್ ಮಾಡೋದಕ್ಕೆಲ್ಲ ತೊಂದರೆನೇ ಆಗುವುದಿಲ್ಲ. ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ತೊಗೊಂಡ್ರೆ i5 ಪ್ರೊಸೆಸರ್ನ ಹೊಂದಿರುವಂಥದ್ದು ತೊಗೊಳ್ಳಿ, 16 GB ರ್ಯಾಮ್ನ ತೊಗೊಳ್ಳಿ ಆಯಿತಾ. ಸೊ ನನಗೆ ಅವ್ರು ಕಳಿಸಿರುವಂಥದ್ದು 16 GB ರ್ಯಾಮು, 512 GB SSD ಮತ್ತು i5 12th ಜನರೇಷನ್ U ಸೀರೀಸು. 41,000 ರೂಪಾಯಿ ಆಗುತ್ತೆ, 41,000 ರೂಪಾಯಿ ಆಗುತ್ತೆ ಲ್ಯಾಪ್ಟಾಪ್ಗೆ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಬೇರೆ ಯಾವುದೂ ಈ ಸ್ಪೆಸಿಫಿಕೇಷನ್ ಕೊಡಲ್ಲ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಮೂತಾಗಿದೆ, ಹೇಳಿದ್ನಲ್ಲ ಆಗಲೇ ಮೌಸ್ ಟ್ರ್ಯಾಕ್ ಬಟ್ ನನಗೆ ಸ್ವಲ್ಪ ಸ್ಟಟ್ಟರ್ ಅನಿಸುತ್ತೆ, ಬಿಟ್ಟರೆ ತುಂಬ ಸ್ಮೂತಾಗಿದೆ. ಏನಕ್ಕೆಂದರೆ ಹೆವಿ ಏನು ನಮ್ಮಂಥ ಅಪ್ಲಿಕೇಶನ್ ಏನು ಇನ್ಸ್ಟಾಲ್ ಮಾಡಿಲ್ದಿರೋದ್ರಿಂದ ಬೆಂಚ್ ಮಾರ್ಕೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಲೋ ಇದೆ ಅಂದರೆ
ಈ ಗ್ರಾಫಿಕ್ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡೋಲ್ಲ ನಿಮಗೆ ಆಯಿತಾ, ಯು ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಬೆಂಚ್ ಮಾರ್ಕನ್ನು. ಸೊ ಓವರಾಲ್ ಅಂತೂ ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ ಅನ್ನಿಸ್ತು. ಅಂದರೆ ಯೂಸರ್ ಇಂಟರ್ಫೇಸ್ ಎಲ್ಲ ನಿಮ್ಗೆ ಇದರಲ್ಲಿ ವಿಂಡೋಸ್ 11 ಸಿಗ್ತಾಯಿದೆ. ಇದರಲ್ಲಿ ಯಾವುದೇ ಮೈಕ್ರೋಸಾಫ್ಟ್ ಆಫೀಸು ನಿಮಗೆ ಸಿಗಲ್ಲ. ಕೆಲವೊಂದು ಲ್ಯಾಪ್ಟಾಪಲ್ಲಿ 365 ಫ್ರೀಯಾಗಿ ಕೊಡ್ತಾರೆ. ಇದರಲ್ಲಿ ಟ್ರಯಲ್ ವರ್ಷನ್ ಮುಂಚೆನೇ ಇನ್ಸ್ಟಾಲ್ ಆಗಿದೆ. ಟ್ರಯಲ್ಲು ನೀವು ಬೇಕು ಅಂದರೆ ಒಂದು 4-5 ಸಾವಿರ ಆಗುತ್ತೆ, ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತಂದರೆ 65 ವ್ಯಾಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಟೈಪ್ ಸಿ ಆರಾಮಾಗಿ ಚಾರ್ಜ್ ಆಗುತ್ತೆ. ಇದು 50 ವ್ಯಾಟರ್ ಬ್ಯಾಟ್ರಿಯನ್ನು ಹೊಂದಿದೆ ಆಯಿತಾ. 50 ವ್ಯಾಟರ್ ಸ್ಟ್ಯಾಂಡರ್ಡ್ ಯೂಶ್ವಲಿ ಪ್ರೈಸಂಜಲ್ಲಿ ಇನ್ಫಿನಿಕ್ಸ್ ಅವರು ಆಲ್ಮೋಸ್ಟ್ ಯಾವ ಲ್ಯಾಪ್ಟಾಪ್ ತೊಗೊಂಡ್ರು ಕೂಡ ಇಷ್ಟೇ ಇರುತ್ತೆ, 50-55 ರೇಂಜೆಲ್ಲ ಕೊಡ್ತಾರೆ. ನೀವು ನಾರ್ಮಲ್ ಯೂಸಿಗೆ ಮೀಡಿಯಾ ಕನ್ಸಂಪ್ಷನ್ ಎಲ್ಲ ಮಾಡ್ತಾಯಿದ್ದೀರಾ ಅಂದರೆ ಸುಮಾರು, ಅಥವಾ ವೆಬ್ ಬ್ರೌಸಿಂಗ್ ಮಾಡ್ತಾಯಿದ್ದೀರಾ ನಾರ್ಮಲಾಗಿ ಅಂತ ಅಂದರೆ 11 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ವೈಫೈ 6 ಸಿಗ್ತಾ ಇಲ್ಲ, ಇದಿದ್ರೆ ಚೆನ್ನಾಗಿರೋದು. ಮತ್ತು ಇಂಟಿಗ್ರೇಟೆಡ್ ಗ್ರಾಫಿಕ್ ಇದೆ. ಐರಿಸ್ ಗ್ರಾಫಿಕ್ ಇಲ್ಲ ಇದರಲ್ಲಿ. ಐರಿಸ್ ಇದ್ರೂ ಕೂಡ ಇನ್ನೂ ಚೆನ್ನಾಗಿರೋದು ನಂಗೆ ಅನ್ನಿಸ್ದಂಗೆ. ಮತ್ತು ಇನ್ಫಿನಿಕ್ಸ್ ಅವರು ಈ ಲ್ಯಾಪ್ಟಾಪ್ಗೆ ನಿಮಗೆ ಮನೆಗೆ ಬಂದ್ಬಿಟ್ಟು ಕೇಸ್ ಪ್ರಾಬ್ಲಮ್ ಏನಾರು ಆಯಿತು ಅಂದರೆ ಡೋರ್ ಸ್ಟೆಪ್ ಸರ್ವಿಸ್ನ ಕೊಡ್ತಾ ಇದ್ದಾರೆ. ಮನೆಗೆ ಬಂದುಬಿಟ್ಟು ರಿಪೇರ್ ಮಾಡಿಕೊಟ್ಟು ಹೋಗ್ತಾರೆ. ನೀವು ಲ್ಯಾಪ್ಟಾಪ್ ತೊಗೊಂಡು ಅವ್ರು ಸರ್ವಿಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದಿನ್ನೊಂದು ಪ್ಲಸ್ ಪಾಯಿಂಟ್. ನಾನು ಇದುವರೆಗೂ ಇನ್ಫಿನಿಕ್ಸ್ ಲ್ಯಾಪ್ಟಾಪ್ ಯೂಸ್ ಮಾಡಿರೋಂಗೆ ಆ ರೀತಿ ಪ್ರಾಬ್ಲಮ್ ಸದ್ಯಕ್ಕಂತೂ ಆಗಿಲ್ಲ. ಲ್ಯಾಪ್ಟಾಪ್ಗಳು ಆ ರೀತಿ ಪ್ರಾಬ್ಲಮ್ ಆಗೋದು ಕಡಿಮೆನೇ ಆಯಿತಾ. ಮತ್ತು ಒಳ್ಳೆ ಸೇಲ್ಸನ್ನು ಕೂಡ ಇನ್ಫಿನಿಕ್ಸ್ ಅವರು ಮಾಡ್ತಾಯಿದ್ದಾರೆ. ನೋಡಿ ಆಯಿತಾ, ನಾನು ನಿಮಗೆ ಫೋರ್ಸ್ ಮಾಡೋಕ್ಕೋಲ್ಲ ತಗೊಳ್ಳಿ ಅಂತಲೂ ಅನ್ನಲ್ಲ. ಸ್ಪೆಕ್ ವೈಸ್ ಅಂತೂ ಇನ್ಫಿನಿಕ್ಸ್ ಲ್ಯಾಪ್ಟಾಪ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ತೊಗೊಳ್ಳೋರು ನಿಮ್ಮ ಇಷ್ಟ, ನಾನಂತೂ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಬ್ರ್ಯಾಂಡ್ ಕೆಲವು ಜನ ಅನ್ಬೋದು, ಇದು ಯಾವ ಬ್ರ್ಯಾಂಡ್ ಗುರು ಅಂತ ಅನ್ಬೋದು. ಒಟ್ಟಿಗೆ ನನ್ನ ಒಪಿನಿಯನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಬೋದು, ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಒಟ್ಟಿಗೆ ಸ್ಪೆಕ್ ವೈಸ್ ಅಂತೂ ಈ ಲ್ಯಾಪ್ಟಾಪು ಚೆನ್ನಾಗಿ ಕೊಟ್ಟಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಸೊ ಇಷ್ಟು ಈ ಲ್ಯಾಪ್ಟಾಪ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೀವು ಇನ್ ಕೇಸ್ ಕಡಿಮೆಗೆ ಸಿಗ್ತಾ ಇದೆ ಅಂದರೂ ಕೂಡ ಯಾವುದೋ ಅನ್ನೋನ್ ಬ್ರ್ಯಾಂಡ್ ಗೊತ್ತಿಲ್ಲದಿರೋ ಅಥವಾ ಅಷ್ಟೊಂದು ರೆಪ್ಯೂಟೆಡ್ ಬ್ರ್ಯಾಂಡ್ ಅಲ್ಲ ಅಂದರೂ ಕೂಡ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ತೀರಾ ಅಥವಾ ಫೋನ್ನ ಪರ್ಚೇಸ್ ಮಾಡ್ತೀರಾ? ಕಾಮೆಂಟ್ ಮಾಡಿ ಆಯಿತಾ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.